ನೀನಾಡಿದ ಮಾತಿಗೆ ಮತ್ತೆ ಹಾಗಾದ್ರೆ ನಾನು ಏನ್ ಹೇಳ್ಬೇಕು? ನಾನು ನಿನ್ನ ಹತ್ರ ಇಲ್ಲ ಅಂತ ಹೇಳಿದ್ನ. ಇಲ್ಲ ಅಂತ ಹೇಳಿದ್ರೆ ಮಾತ್ರ ಲೋಕಕ್ಕೆ ಗೊತ್ತುಂಟು ಅಂತ ಹೇಳ್ಬೇಕು ನೀನು. ನಿನಗೆ ಗೊತ್ತಾಗ್ತದೆ ಉಂಟು ಎನ್ನುವ ಮಾತ್ರ ಉತ್ತರವನ್ನು ಹೇಳ್ಬೇಕು. ನಿನ್ನ ಪ್ರಸಂಗ ಯಾವುದು ಅಂತಲೇ ನನಗೆ ಗೊತ್ತಿಲ್ಲ. ಪ್ರಸಂಗದ ಹಿಡಿತ ಯಾವ್ದು ಅಧಿಕಾರ ನಿಂಗೆ ಏನು ಎರಡೆರಡು ಸಲ ಬಂದು ಹೋದ್ರೆ ಪ್ರಸಂಗದ ಹಿಡಿತ ನನಗೆ ಸಿಗಲಿಲ್ಲ, ಮತ್ತೆ ಈಗ ಬಂದ ನಿನಗೆ ಸಿಗ್ತಲ್ಲ. ಅಲ್ಲ, ನಾನದು ಹಿಡಿತಕ್ಕೆ ಸಿಕ್ಕದೆ ಬರುವುದೇ ಇಲ್ಲ. ನೋಡು, ಹಿಡಿತ ಸಿಕ್ಕದೆ ಬಂದದ್ದು. ಒಂದು 2 ದಿವಸ ನೀನು ನನ್ನ ಜೊತೆಯಲ್ಲಿ ಮಾತಾಡು. ಈಗ ಹೊಸ ಬಂದದಲ್ವ ನಾನು. 2 ದಿವಸ ಮಾತಾಡಿ ಪ್ರಸಂಗದಲ್ಲಿ ಏನು ಅಂತ ಹೇಳಿ ನಾನು ತೋರಿಸ್ಕೊಡ್ತೇನೆ. ಕೆಲವು ದಿವಸ ಅದಲ್ಲೇ ಬೇಡ, ಕೆಲವು ದಿವಸ ಇರ್ತೀನಿ ಇದರಲ್ಲಿ, ಈ ಪ್ರಸಂಗದಲ್ಲೇ ಕೆಲವು ದಿವಸ ಇರ್ತೀನಿ. ಇರ್ತಿಯಲ್ಲ ಪುಣ್ಯಾತ್ಮ, ನಾವು ತಗೊಂಡದ್ದೇ ಅಷ್ಟುಂಟು ಗೊತ್ತುಂಟು. ನೀ ತಕ್ಕೊಂಡದ್ದಕ್ಕೆ ಅನುಗುಣವಾಗಿ ನಿಷ್ಠ ಸಲ್ಲಿಸುವುದಕ್ಕೆ ನನ್ನ ಆಕ್ಷೇಪ ಇಲ್ಲ. ಈಗ ನಿನ್ಗೆ ತಗೊಳ್ಳುವ ಅಗತ್ಯ ಇಲ್ಲ, ನಿನ್ನ ಹತ್ರ ಬೇಕಾದಷ್ಟು ಉಂಟಲ್ಲ. ಅದೇ ಅದನ್ನು ಇದ್ದದ್ದರಲ್ಲಿ ನೀನು ಅಪ್ಪ ಮಾಡಿಟ್ಟದ್ದು ಉಂಟಲ್ಲ. ಅಲ್ಲ, ಅಪ್ಪನು ಮಾಡಿಟ್ಟದ್ದುಂಟು, ಸ್ವಯಂ ನಾನು ಸಂಪಾದಿಸಿದ್ದು ಉಂಟು. ಈಗ ಎಂತ ಸಂಪಾದನೆ ಮಾಡಿ ನಮ್ಗೆ ಗೊತ್ತಿಲ್ಲ. ಸಂಪಾದನೆ ಮಾಡಿದ್ದು ಯಾರಿಗೆ ಉಳಿಯುತ್ತದೆ ಗೊತ್ತೋ? ವಿನಿಯೋಗ ಮಾಡ್ಲಿಕ್ಕೆ ಹೆಚ್ಚು ಮಾರ್ಗ ಇಲ್ಲದವರಿಗೆ ವಿನಿಯೋಗದ ಮಾರ್ಗವೇ ಹೆಚ್ಚಾಗಿ, ಸಂಪಾದನೆ ಕಡಿಮೆ ಆದವರಲ್ಲಿ ಬೇಡುವ ತಟ್ಟೆ ಮಾತ್ರ ಇರುವುದು. ಅವರ ಸಂಪಾದನೆ ನೀನು ಎಲ್ಲಿಟ್ಟಿದ್ದಿ? ಯಾವುದಲ್ಲಿ? ನಿನಗೆ ಎಷ್ಟು ಉಂಟು ಈಗ? ನನ್ನ ಮನೆ ಎಲ್ಲ ಉಂಟು. ಅದು ಎಲ್ಲೆಲ್ಲ ಇಡ್ಲಿಕ್ಕಿದ್ದದಲ್ಲ, ನಾನೇ ಇಟ್ಟುಕೊಂಡಿದ್ದೀನಿ. ನಿನಗೇನು ಎಲ್ಲಿಟ್ಟಿದ್ದೀನಿ? ಹಾಗೆ ಇಟ್ಕೋ, ನೋಡ್ತೇನೆ ನಾನು ಇಟ್ಟದನ್ನು ನೀನು ನೋಡುದು. ನೋಡ್ತೇನೆ ಅಂತ ಹೇಳಿ ಆಗಿತ್ತು. ನೋಡು ನೋಡು, ನೀನು ಹಾಗೆಲ್ಲ ಇಟ್ಕೊಳ್ತೇನೆ ಹೀಗೆಲ್ಲ ಇಟ್ಕೊಳ್ತೇನೆ ನನ್ನ ಮುಂದೆ ಸವಾಲನ್ನು ಹಾಕಬೇಡ. ರಾವಣೇಶ್ವರ ಮಹಾಪ್ರಭುಗಳ ಯೋಗ್ಯತೆ ನಿನಗೆ ಗೊತ್ತಿಲ್ವಾ? ಗೊತ್ತುಂಟ? ಅಲ್ಪ ಸ್ವಲ್ಪ ಗೊತ್ತು. ರಕ್ಕಸರಿಗೆ ಅವರು ಇಂದ್ರನಾಗಿರು ರಕ್ಕಸೇಂದ್ರ, ಅವರು ರಾಕ್ಷಸೇಂದ್ರ. ನರರಿಗೆ ಇಂದ್ರಪರಾಯದವನು ಅವ ನರೇಂದ್ರ. ಮನಸ್ಸು ಮಾಡಿದ್ರೆ ನಿನ್ನ ಎಷ್ಟು ದ್ರವ್ಯಗಳು ಸಂಗ್ರಹಿಸಿಟ್ಟಿದ್ಯಾ, ರಾತ್ರಿ ಬೆಳಗಾವುದ ಯಾವುದು ಚಲಾವಣೆ ಆಗದಾಗೆ ಮಾಡ್ಯಾರ. ನೆನಪಿಟ್ಕೋ, ನೀ ಚಿಲ್ಲಿ ಪಲ್ರಿ ವ್ಯವಹಾರ ಇಲ್ಲದಾಗೆ ಮಾಡಿ ಹಾಕ. ನನಗೆ ಇಲ್ಲದ ಹಾಗೆ ಮಾಡುದು ಅಂತಂದ್ರೆ ಅವಸೂರೆಗೊಳ್ಳುವುದಿಂತಲೋ ನನ್ನ ಇದ್ದದ್ದು ವಿನಿಯೋಗದಾಗದಿರುವುದು. ವಿನಿಯೋಗ ಆಗದ ಹಾಗೆ ನೆನಪಿಟ್ಕೋ. ನಮಗೆ ನಾವು ವಿನಿಯೋಗಿಸುವುದಕ್ಕಾಗದ್ದನ್ನು ಸಂಪಾದಿಸುವ ಅಭ್ಯಾಸ ಇಲ್ಲ. ನಾವು ಸಂಪಾದಿಸಿದ್ದನ್ನು ಯಾವಾಗಲೂ ವಿನಿಯೋಗಿಸ್ತೇವೆ. ಲೋಕದಲ್ಲಿ ಯಾವ ನರೇಂದ್ರರು ಬಂದ್ರು ನಮ್ಮ ಅರ್ಹತೆ ಉಚಿತವಾದದ್ದನ್ನೇ ಯಾರು ಸಂಪಾದಿಸ್ತಾರೋ ಅವರಿಗೆ ಯಾವತ್ತು ಕಳೆದುಕೊಳ್ಳುವ ಭೀತಿ ಹೇಳಿ. ಈಗ ಮೊದಲು ನೋಡು, ಆ ಮೊದಲು ಲಂಕೆಯಲ್ಲಿ ಎಂತೆಂತವರೆಲ್ಲ ಇದ್ದಾರೆ. ಈ ನರೇಂದ್ರ ಬಂದ ಮೇಲೆ ಏನು ಅಂತೇಳಿ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಡ್ತಾರೆ ಅವರು. ಹೇಳ್ಬಿಟ್ಟು ಅವ ಬಂದ ಮೇಲೆ ಕೆಲವರಾದ್ರೂ ಹೆದರುವುದಕ್ಕೆ ತೊಡಗಿದ್ದಾರೆ ಅಂತಂದ್ರೆ ಅವರು ಹೆದರಬೇಕಾದ ಕಾಲ ಯಾವತ್ತೋ ಕಳೆದ್ರು, ಹೆದರಿಸುವ ಈಗ ಬಂದಿದ್ದಾನೆ ಅಂತ ತಾತ್ಪರ್ಯ. ನೋಡುವ, ನೀನು ನವನಿಧಿಗಳ ಭಂಡಾರದ